ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ಅವ್ರನ್ನ ಸ್ಕೂಲ್ ಕಾಲೇಜಿಗೆ ಕಳಿಸಾದ್ಮೇಲೆ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು, ಇವತ್ತು ಗುರುಪೂರ್ಣಿಮೆ ಹಾಗೆ ಹುಣ್ಣಿಮೆ ಎರಡೂ ಇರೋದ್ರಿಂದ ಸಂಜೆ ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗಲೇ ಎಲ್ಲ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದು ನೆಲ ಒರೆಸಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿ ಸ್ನಾನ ಮಾಡಿ ರೆಡಿಯಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಹಾಗೆ ಸಂಜೆ ರಾಯರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿಂದ ಮತ್ತೆ ನಮ್ಮ ಮನೆ ಹತ್ತಿರ ಇರ್ತಕ್ಕಂಥ ಶಿವನ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆದು ಪ್ರಸಾದ ಎಲ್ಲ ಕೊಡ್ತಾರೆ, ಅದೆಲ್ಲ ತೊಗೊಂಡು ಆಮೇಲೆ ಅಲ್ಲಿಂದ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ಹಾಗೆ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ. ಅಲ್ಲಿಗೆಲ್ಲ ಹೋಗಿ ಬಂದೆ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ. ಹೀಗೆ ಇವತ್ತೊಂದು ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಲೈಫು ನಾವೇನೇ ಮಾಡಿದ್ರೂ ನಮ್ಮ ಲೈಫ್ ಚೇಂಜ್ ಆಗ್ತಾಯಿಲ್ಲ. ನಾವೆಷ್ಟು ಕಷ್ಟಪಟ್ಟರೂ ನಾವು ಲೈಫಲ್ಲಿ ಮುಂದೆ ಬರೋಕ್ಕಾಗ್ತಾಯಿಲ್ಲ, ನಮಗೆ ಸಕ್ಸಸ್ ಸಿಗ್ತಾಯಿಲ್ಲ ಅಂತ ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಏನು ಮಾಡಬೇಕು, ನಮಗೆ ಸಕ್ಸಸ್ ಸಿಗ್ತಾಯಿಲ್ಲ ಮತ್ತು ನಾವೇನಾದರೂ ಮಾಡೋಕ್ಕೋದ್ರೆ ಎಲ್ಲ ಸ್ಟಕ್ ಆಗ್ತೈತೆ, ಅರ್ಧಕ್ಕೆ ಸ್ಟಾಪ್ ಆಗ್ತೈತೆ ಅಂತ ಅನ್ನುವಾಗ ನಾವು ಹಳೇದು ಏನು ಕಷ್ಟಪಟ್ಟಿದ್ವಿ, ಹಳೇದು ಎಲ್ಲಿ ಅವಮಾನ ಆಗಿತ್ತು, ನಮಗೆ ಎಲ್ಲಿ ನೋವಾಗಿತ್ತು, ಎಲ್ಲಿ ಕಣ್ಣೀರು ಬಂದಿತ್ತು, ನಮಗೆ ಯಾರು ತೊಂದರೆ ಕೊಟ್ಟರು, ನಮ್ಗೆ ಯಾರು ಕಷ್ಟ ಕೊಟ್ಟರು ಅನ್ನೋದನ್ನು ನಾವು ನಮ್ಮ ಮನಸ್ಸಿಗೆ ತಗೊಂಡಾಗ ನಾವು ಮುಂದೆ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಮೋಟಿವೇಶನ್ ಬರುತ್ತೆ. ಈಗ ಎಷ್ಟೊಂದು ಮೋಟಿವೇಶನ್ ಸ್ಪೀಚ್ ಕೇಳಿ, ಯಾರಾದರೂ ಬುದ್ಧಿ ಹೇಳೋದನ್ನು ಕೇಳಿ, ಯಾರ್ದೋ ಒಂದು ವಿಡಿಯೋ ನೋಡಿ ಏನೋ ಮಾಡಿ ಒಂದು ಮೋಟಿವೇಶನ್ ತೊಗೊಂಡು ಏನೋ ಮಾಡೋದಕ್ಕೆ ಹೋಗ್ತಾರೆ. ಎಕ್ಸಾಂಪಲ್ಗೆ ಈಗ ನಮ್ಮದೇ ಒಂದು ವಿಡಿಯೋ ನೋಡಿಬಿಟ್ಟು ಮೋಟಿವೇಶನ್ ತೊಗೊಳಕ್ಕೆ ಹೋಗ್ತೀರ, ತೊಗೊಂಡ್ರೆ ಆ ಮೋಟಿವೇಶನ್ ಜಾಸ್ತಿ ದಿವಸ ಇರೋಲ್ಲ, ನಿಮಗೆ ಒಂದು ದಿವಸ 2 ದಿವಸ ಇರುತ್ತೆ. ಅದೇ ನೀವು ನಿಮ್ಮ ಹಳೆ ಘಟನೆಗಳನ್ನ, ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಹಳೆ ದಿನಗಳನ್ನ, ಹಳೆ ಘಟನೆಗಳನ್ನ ನೆನೆಸ್ಕೊಂಡ್ರೆ ನಿಮಗೆ ಮುಂದೆ ಹೋಗೋದಕ್ಕೆ ಒಂದು ದಾರಿ ಸಿಗುತ್ತೆ, ನಿಮ್ಮ ಮುಂದೆ ಹೋಗೋದಕ್ಕೆ ಒಂದು ಹುಮ್ಮಸ್ಸು ಬರುತ್ತೆ. ನಿಮ್ಮ ಸ್ವಯಂ ಇಚ್ಛೆಯಿಂದ ನೀವು ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೇಕು. ನಮ್ಮ ಈ ಸ್ಟ್ರಗಲ್ನ ಇಲ್ಲಿಗೆ ಸ್ಟಾಪ್ ಮಾಡಿ ನಾವು ಒಂದು ಒಳ್ಳೆ ಹೆಲ್ದಿ ಲೈಫು ಹಾಗೆ ಹ್ಯಾಪಿ ಲೈಫ್ನ ಲೀಡ್ ಮಾಡಬೇಕು ಅಂತಂದರೆ ನೀವು ನಿಮ್ಮ ಈಗಿರೋ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಎಲ್ಲಿ ಯಾವ ರೀತಿ ಹೇಗೆ ಚೇಂಜ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ನಿಮ್ಮ ಲೈಫ್ ಯಾವ ರೀತಿ ಚೇಂಜ್ ಆದರೆ ನಿಮ್ಮ ಲೈಫ್ ಯಾವ ರೀತಿ ಇರುತ್ತೆ ಅನ್ನೋದು ಡಿಸಿಷನ್ ನಿಮ್ಮ ಕೈಲಿರುತ್ತೆ. ಇಲ್ಲ ಹಿಂಗೋ ಬದುಕಿದ್ರೆ ಆಗೋಯ್ತು, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ನಾವು ಹಿಂಗೆ ಇತ್ತು ಅಂತಂದರೆ ಇನ್ನು 10 ವರ್ಷ ಅಲ್ಲ 20 ವರ್ಷ ಅಲ್ಲ ಹಾಗೇ ಇರ್ತೀರ. ಎಕ್ಸಾಂಪಲ್ ನಾನೇ ಇದ್ದೀನಿ. ಇದು ಇವತ್ತು ಚೇಂಜ್ ಆಗುತ್ತೆ, ನಾಳೆ ಚೇಂಜ್ ಆಗುತ್ತೆ, ಹೋಗ್ಲಿ ಬಿಡು ಅಂತ ಹಂಗೆ ನಡ್ಕೊಂಡು ಹೋಗ್ತಾಯಿದ್ರೆ ಹಂಗೆ ಬಿಟ್ಕೊಂಡು ಅದು ಹಂಗೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ ಹೊರತು ಅದನ್ನು ಚೇಂಜಸ್ ಮಾಡೋದಕ್ಕಾಗೋದೇ ಇಲ್ಲ. ನಿಮ್ಮ ಲೈಫ್ನ ನಿಮಗಿಷ್ಟ ಬಂದಂಗೆ ಜೀವಿಸಿ. ನನಗೊಬ್ರಿಗೆ ಹೇಳಿದರು, ನಿನಗೆ ಏನು ಅನಿಸುತ್ತೆ ಅದನ್ನು ಮಾಡು, ನಿನ್ನ ಮನಸ್ಸಿಗೆ ಏನು ಅನಿಸುತ್ತೆ, ನಿನಗೆ ಏನು ಅನಿಸುತ್ತೆ, ನಿನಗೆ ಇದು ಮಾಡಬೇಕು ಅನ್ಸುತ್ತಾ ಅದನ್ನು ಮಾಡು, ಇದು ಮಾಡಬಾರ್ದು ಅಂತ ಅನ್ಸುತ್ತೆ ಅದು ಮಾಡೋಕ್ಕೆ ಹೋಗಬೇಡ. ನೀನು ಇವ್ರನ್ನ ಮಾತು ಕೇಳಿಕೊಂಡು ಅವ್ರು ಹಂಗೆ ಅಂತಾರೆ, ಇವ್ರು ಹಿಂಗೆ ಅಂತಾರೆ, ಅವ್ರು ಅದು ಮಾಡಬೇಡ ಅಂತಾರೆ, ಇವ್ರು ಇದು ಮಾಡಬೇಡ ಅಂತಾರೆ ಅಂತ ಹೇಳ್ಬಿಟ್ಟು ಇವ್ರನ್ನ ಮಾತಿನ ಕೇಳ್ಕೊಂಡು ಹೋದರೆ ನೀನು ಹಿಂಗೆ ಇರ್ತೀಯ. ನಿನಗೆ ಧೈರ್ಯ ಮಾಡಿ ನಿನಗಿಲ್ಲ ನಾನು ಇದು ಮಾಡಬೇಕು, ಇದು ಬಿಡಬೇಕು ಅಂತ ಅನಿಸುತ್ತೆ ಅಂತಂದರೆ ನೀನು ಖಂಡಿತ ಅದನ್ನು ಮಾಡು. ಇಲ್ಲ ಅಂತಂದರೆ ಹೀಗೆ ಇರ್ತೀಯ ನಿನ್ನ ಲೈಫಲ್ಲಿ ಅಂತ ನನಗೊಬ್ಬರು ಸಜೆಷನ್ ಕೊಟ್ಟಿದ್ದರು. ಅದನ್ನು ಇವತ್ತು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸಂಜೆಗೆ ಅಂತ ಹೇಳ್ಬಿಟ್ಟು ಊಟಕ್ಕೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯನ ಮಾಡಿದರು. ಅಂದರೆ ನಾನು ಚಪಾತಿ ಒತ್ಕೊಟ್ಟೆ, ಮಕ್ಕಳು ಬೀಟ್ರೋಟ್ ಪಲ್ಯ ಮಾಡಿದ್ಲು. ಹಾಗೆ ರೇಷನ್ ಎಲ್ಲ ಬುಕ್ ಮಾಡಿ, ಅಂದರೆ ಅವತ್ತು ಮೊನ್ನೆ ಚೀಟಿ ಕೊಟ್ಟು ಬಂದಿದ್ನಲ್ಲ, ಸಂಜೆ ತಂದು ಕೊಟ್ಟರು. ಅಕ್ಕಿನ 7 kg ಬುಕ್ ಮಾಡಿದ್ದೆ, ಅದನ್ನು ಬಾಕ್ಸಿಗೆ ಹಾಕ್ಕೊಂಡೆ. ಇವಾಗ ಬೆಳಗ್ಗೆ ತಿಂಡಿ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಇವತ್ತು ಗುರುವಾರ ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ಬಾಕ್ಸಿಗೆ ಹಾಕ್ಕೊಂಡೆ. 7 kg ಅಷ್ಟೇ ಬುಕ್ ಮಾಡಿರೋದು ಅಕ್ಕಿನ. ಇನ್ನು ಮಿಕ್ಕಿದ ಸಾಮಾನು ರೇಷನ್ದೆಲ್ಲ ಹಾಕ್ಕೋಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಬಂದಿದೆ ಹಾಗೆ ಎಷ್ಟು ಬಿಲ್ ಆಯಿತು, ನಾನು ತಿಂಗಳ ಏನೇನು ತರಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಹಾಗೆ ಪುಳಿಯೋಗರೆಗೆ ಕಡಲೆ ಬೀಜ ಕೂಡ ಇರಲಿಲ್ಲ ಬಾಕ್ಸಲ್ಲಿ, ಹಂಗಾಗಿ ಈಗ ಎತ್ಕೊಳ್ಳೋಣ, ಮಿಕ್ಕಿದ್ದ ಆಮೇಲೆಲ್ಲನೂ ರೇಷನ್ ತುಂಬಿ ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಕಡಲೆಬೇಳೆ, ಕಡಲೆ ಬೀಜ, ಹಾಗೆ ಸಾಸಿವೆ, ಜೀರಿಗೆ, ಕರಿಬೇವನ್ನ ಹಾಕಿ ಹಾಗೆ MTRದು 2 ಪುಳಿಯೋಗರೆ ಪ್ಯಾಕೆಟ್ ಹಾಕಿ ತಿಂಡಿ ಮಾಡ್ತಾಯಿದ್ದೀನಿ. ಒಂದು ನನ್ನ ಚಿಕ್ಕ ಮಗಳಿಗೆ ಅಂತಂದರೆ ಅಯ್ಯಂಗಾರ್ ಇಷ್ಟ, ಅವಳು ಅಯ್ಯಂಗಾರ್ ಮಾಡಿ ಅಂತಾಳೆ. ನಾವು ಇದು MTRದು ಇನ್ಸ್ಟೆಂಟಾಗಿ ಇಷ್ಟೇ ಈಸಿಯಾಗಿ ಮಾಡ್ಕೊಳ್ಳೋದು. 2 ಪುಳಿಯೋಗರೆ ಪ್ಯಾಕೆಟ್ ಹಾಕ್ಬಿಟ್ಟು ಹುಣಸೆ ರಸ ಹಾಕಿ ಉಪ್ಪು ಹಾಕೋದು, ಕಡಲೆಬೇಳೆ ಕಡಲೆ ಬೀಜ ಸ್ವಲ್ಪ ಹಾಕಿದ್ರೆ
ಚೆನ್ನಾಗಿರುತ್ತೆ. ನೀವು ಯಾವ ರೀತಿ MTR ಪುಳಿಯೋಗರೆನ ಎಲ್ಲ ಹೆಂಗಾರ್ದ ಯಾವ ರೀತಿ ಪುಳಿಯೋಗರೆ ಗೊಜ್ಜು ಮಾಡ್ತೀರಾ ಇನ್ಸ್ಟಂಟ್ ತಂದು, ಇಲ್ಲ ಮನೆಯಲ್ಲೇ ಮಾಡ್ಕೋತೀರಾ ಪುಳಿಯೋಗರೆ ಪೌಡ್ರನ್ನ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನನಗೂ ಗೊತ್ತಾಗುತ್ತೆ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಾನು ಕೆಲ್ಸಕ್ಕೆ ಹೋಗ್ತಿದ್ರಿಂದ ಮುಂಚೆ ಇದು MTR ಯೂಸ್ ಮಾಡ್ತಾ ಇದ್ದಿದ್ದು. ಇನ್ಮೇಲೆ ನಾನು ಪುಳಿಯೋಗರೆ ಪೌಡ್ರನ್ನ ಮನೇಲೇ ಮಾಡಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊತಾ ಇದ್ದೀನಿ. ಪುಳಿಯೋಗರೆ ಪೌಡ್ರನ್ನ ಮಾಡಿದ್ರೆ ಯಾವ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋತೀನಿ. ಹಾಗೆ ಪುಳಿಯೋಗರೆ ಪೌಡ್ರದ್ದು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಇವಾಗ ಮಕ್ಕಳಿಗೆ ಪುಳಿಯೋಗರೆದು ಕಲಿಸ್ಬಿಟ್ಟು ಬಾಕ್ಸಿಗೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಕಲಿಸ್ತಾ ಇದ್ದೀನಿ. ಒಂದು ಕೈಲಿ ಮೊಬೈಲ್ ಹಿಡ್ದಿದ್ದೀನಿ, ಟ್ರೈಪಾಡ್ಗೆ ಹಾಕಿರಲಿಲ್ಲ, ಮಕ್ಕಳಿಗೆ ಲೇಟ್ ಆಗಿಬಿಡುತ್ತೆ ಅಂತ. ನಾನು ಫ್ರೀಯಾಗಿದ್ದರೆ ಟ್ರೈಪಾಡ್ಗೆ ಹಾಕಿರ್ತೀನಿ, ಇಲ್ಲದ್ರೆ ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡು ಒಂದೇ ಕೈಲಿ ಕೆಲಸ ಮಾಡ್ಕೋತೀನಿ. ಸೊ ಹಾಗಾಗಿ ಈಗ ಇಬ್ಬರಿಗೂ ಬಾಕ್ಸ್ ಕಟ್ಬಿಟ್ಟು ಹಂಗೆ ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಮಧ್ಯಾಹ್ನ ತಿನ್ನೋಕ್ಕೆ. ಹಂಗೆ ಮೇಲ್ಗಡೆ ಸ್ವಲ್ಪ ಎಕ್ಸ್ಟ್ರಾ ಗೊಜ್ಜನ್ನ ಹಾಕಿ ಕಳಿಸ್ತೀನಿ. ಆವಾಗ ಏನು ಮಾಡೋದು ಅಂದರೆ ಆ ಗೊಜ್ಜು ಕಲಿಸ್ಕೊಂಡ್ರೆ ಇನ್ನೊಂದು ಸತಿ ಡ್ರೈ ಅನಿಸಲ್ಲ. ಹಾಗೆ ನೋಡ್ಬೋದು ನಮ್ಮ ಪುಳಿಯೋಗರೆ ಗೊಜ್ಜಲ್ಲಿ ಜಾಸ್ತಿ ಎಣ್ಣೆ ಹಾಕಿಲ್ಲ ನಾನು. ಇದಾಗಿತ್ತು ಇವತ್ತಿನ ಬ್ಲಾಗು. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.